Hello students, today let's start the 5th unit of your syllabus, the shell. So shell andre enu? Already you know that shell kernel relationship anta. First unit alli nodidira shell kernel relationship anta. Kernel means it will act as a OS, operating system tara work agutte. So shell andre enu? It interacts with the users in the command na tagondu, so command na kernel ge pass madutte. That is the work of the shell. So for each and every user there is a shell. Andre ella users ku ondond shell create agutte, but kernel matra onde irutte. Okay, so ನಾವು ಅಲ್ಲಿ shell na nodidvi. So ಇಲ್ಲಿ shell ಹೆಂಗ್ work ಆಗುತ್ತೆ detail ಆಗಿ ನೋಡೋಣ. Okay, so for example like this, this is the command rm minus r star. So shell ಯಾವಾಗ ಬರುತ್ತೆ ಅಂದ್ರೆ ಎಲ್ಲಿ ಮೆಟಾ ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ತೀವಿ ನಾವು. ಇದು ಕಮಾಂಡ್ ಅಲ್ವಾ, ಸೊ ನಾವು ಇದು ಕೊಟ್ವಿ ಏನಕ್ಕೆ? ಇದು ರಿಮೂವ್ ಮಾಡೋದಕ್ಕೆ, ಫೈಲ್ ನ ರಿಕರ್ಸಿವ್ ಆಗಿ ಫೈಲ್ಸ್ ನ ರಿಮೂವ್ ಮಾಡೋದಕ್ಕೆ. ಅಂದ್ರೆ ಆಲ್ ಫೈಲ್ಸ್ ಅಂತ ಅಲ್ವಾ. ಸ್ಟಾರ್ ಅಂದ್ರೆ ಏನು? ಎಲ್ಲಾ ಫೈಲ್ಸ್ ಅಂತ. ಸೊ rm ಇದು ಕಮಾಂಡ್ ಮೋಡಿಗೆ ಗೊತ್ತು. ಓಕೆ, ಸೊ ಡೈರೆಕ್ಟ್ ಆಗಿ ಅದಕ್ಕೇನು ಶೆಲ್ ಬೇಕಾಗಲ್ಲ. ಮೈನಸ್ ಆರ್ ಇದು ಗೊತ್ತು, ಬಟ್ ಎಲ್ಲಿ ಮೆಟಾ ಕ್ಯಾರೆಕ್ಟರ್ಸ್ ಬರುತ್ತೋ, ಮೆಟಾ ಕ್ಯಾರೆಕ್ಟರ್ಸ್ ಅಂದ್ರೆ ಯಾವುದು? ಫಾರ್ ಎಕ್ಸಾಂಪಲ್ ಸ್ಟಾರ್ and then like this symbol and then pipe symbol, these are all the meta characters. Okay, so ಎಲ್ಲಿ ಮೆಟಾ ಕ್ಯಾರೆಕ್ಟರ್ಸ್ ಬರುತ್ತೋ ಅಲ್ಲಿ ಶೆಲ್ ಅರೈಸ್ ಆಗುತ್ತೆ. ಅಂದ್ರೆ ಶೆಲ್ ಅವಾಗ ಇಲ್ಲಿ ಬಂದು ಇದ್ರದ್ದು ಡಿಸ್ಕ್ರಿಪ್ಷನ್ ಹೇಳುತ್ತೆ, ವಾಟ್ ಇಸ್ ದಿಸ್ ಅಂತ. ಸ್ಟಾರ್ ಅಂದ್ರೆ ಆಲ್ ಫೈಲ್ಸ್. ಓಕೆ, ಸೊ ಅವಾಗ ಅದು ಡಿಸ್ಕ್ರೈಬ್ ಮಾಡುತ್ತೆ. ಅವಾಗ ಈ ಕಮಾಂಡಿಗೆ ಗೊತ್ತಾಗುತ್ತೆ. ಈ ಕಮಾಂಡಿಗೆ ಬಿಫೋರ್ ಗೊತ್ತಿರಲ್ಲ. ಸ್ಟಾರ್ ಅಂದ್ರೆ ಏನ್ ಮಾಡ್ಬೇಕು ಅಂತ ಕಮಾಂಡಿಗೆ ಗೊತ್ತಿರಲ್ಲ. rm ಕಮಾಂಡಿಗೆ ಅದ್ರಕ್ಕೆ ಏನ್ ಗೊತ್ತಿರುತ್ತೆ? ಬರೀ ಆಪ್ಷನ್ಸ್ ಮತ್ತೆ ಆರ್ಗ್ಯುಮೆಂಟ್ಸ್ ಮಾತ್ರ ಗೊತ್ತಿರುತ್ತೆ ಕಮಾಂಡ್ಸ್ಗೆ. ಬಟ್ ಮೆಟಾ ಕ್ಯಾರೆಕ್ಟರ್ಸ್ ಬಂದಾಗ ಶೆಲ್ ಬರುತ್ತಲ್ಲಿ. ಸೊ ಶೆಲ್ ವಿಲ್ ಡಿಸ್ಕ್ರೈಬ್ ದ ಮೆಟಾ ಕ್ಯಾರೆಕ್ಟರ್. ಸೊ ಅಂದ್ರೆ ಆಲ್ ಫೈಲ್ಸ್ ಅಂತ ಡಿಸ್ಕ್ರೈಬ್ ಮಾಡುತ್ತೆ. ಅವಾಗ rm ಗೆ ಗೊತ್ತಾಗುತ್ತೆ, ಸೊ ಎಲ್ಲಾ ಫೈಲ್ಸ್ ರಿಮೂವ್ ಮಾಡಬೇಕು ಅಂತ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಶೆಲ್. ಸೊ ಶೆಲ್ ಏನೇನ್ ವರ್ಕ್ ಮಾಡುತ್ತೆ ನೋಡೋಣ. So first is shell work. Shell issues the prompts. First issues prompts. ಅಂದ್ರೆ prompt ಅಂದ್ರೆ ಏನು? So prompts ಡೈರೆಕ್ಟ್ ಆಗಿ ಬಂದಿರುತ್ತಲ್ಲ, ಇಲ್ಲಿ ನಾವು ಕಮಾಂಡ್ ನ ಕೊಡ್ಬೇಕಲ್ವಾ. ಸೊ prompt ಅಂತ ಅಂತೀವಿ ಅದಕ್ಕೆ. So shell issues the prompts and waits for a command. So ಇದು prompt ನ ಇಶ್ಯೂ ಮಾಡ್ತು shell, and command ನಾವು ಕಮಾಂಡ್ ನ ಎಂಟರ್ ಮಾಡ್ಬೇಕಲ್ಲ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರುತ್ತೆ. ಸೊ ಶೆಲ್ ಇಶ್ಯೂಸ್ ದ ಪ್ರಾಂಪ್ಟ್ ಅಂಡ್ ವೇಟ್ಸ್ ಫಾರ್ ದ ಕಮಾಂಡ್. ಓಕೆ, ಸೊ ನೆಕ್ಸ್ಟ್ ಇಸ್ ಆಫ್ಟರ್ ದ ಕಮಾಂಡ್ ಈಸ್ ಎಂಟರ್. ಅಂದ್ರೆ ಕಮಾಂಡ್ ಎಂಟರ್ ಆದ್ಮೇಲೆ ನಾವು ಕಮಾಂಡ್ ಎಂಟರ್ ಮಾಡ್ತೀವಿ. ಸೊ ಆಫ್ಟರ್ ಕಮಾಂಡ್ ಇಸ್ ಎಂಟರ್, ಇಟ್ ಸ್ಕ್ಯಾನ್ಸ್ ದ ಕಮಾಂಡ್ ಲೈನ್ ಫಾರ್ ಮೆಟಾ ಕ್ಯಾರೆಕ್ಟರ್ಸ್. ಅಂದ್ರೆ ಯಾವ್ದಾದ್ರು ಮೆಟಾ ಕ್ಯಾರೆಕ್ಟರ್ಸ್ ಇದೆಯಾ ಅಂತ ಚೆಕ್ ಮಾಡುತ್ತೆ. ಓಕೆ, ಸೊ and expands abbreviations to recreate a simplified command line. So for example, it scans for meta characters anta ante. So meta characters bantu andre eno adra abbreviation ಹೇಳುತ್ತೆ. ಯಾವುದು? shell. abbreviation ಅಂದ್ರೆ description, ಏನದು star ಅಂದ್ರೆ ಏನು, pipe ಅಂದ್ರೆ ಏನು ಅಂತ explain ಮಾಡುತ್ತೆ. Okay, so that is the work for meta character. That is the work for shell. So then passes the command line to kernel. Passes that command line. ಏನ್ ಕಮಾಂಡ್ ಇರುತ್ತೋ ಆ ಕಮಾಂಡ್ ಲೈನ್ ನ ಎಲ್ಲಿ ಪಾಸ್ ಮಾಡುತ್ತೆ? ಟು ಕರ್ನಲ್. ಸೊ ಕರ್ನಲ್ ಅಲ್ವಾ ಎಕ್ಸಿಕ್ಯೂಟ್ ಮಾಡೋದು. ಸೊ ಇಟ್ ವಿಲ್ passes that command line to the kernel. And then the shell waits. ಏನು waits ಮಾಡುತ್ತೆ? to complete for execution. ಎಕ್ಸಿಕ್ಯೂಷನ್ ಕರ್ನಲ್ ಫುಲ್ ಆ ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡೋವರೆಗೂ ಇದು ವೇಟ್ ಮಾಡುತ್ತೆ. ಓಕೆ, so after command execution is complete, again prompt reappears and the shell return to its waiting role. After execution prompt reappears. Prompt reappears. Okay, this is the work for shell. Shell then work first ಇದು issues the prompt and waits for a command. Command ಬಂದ ತಕ್ಷಣ ಏನು ಮಾಡುತ್ತೆ?
ಮೆಟಾ ಕ್ಯಾರೆಕ್ಟರ್ಸ್ ಇದೆಯಾ ಅಂತ ಸ್ಕ್ಯಾನ್ ಮಾಡುತ್ತೆ. ಸೊ ಮೆಟಾ ಕ್ಯಾರೆಕ್ಟರ್ಸ್ ಇದ್ರೆ ಅದರ ಅಬ್ರಿವಿಯೇಷನ್ ಕಮಾಂಡಿಗೆ ಇರುತ್ತೆ ಅಂಡ್ ದೆನ್ ದಟ್ ವಿಲ್ ಕಮಾಂಡ್ ಲೈನ್ ವಿಲ್ ಸೆಂಡ್ ಟು ದ ಕರ್ನಲ್. ಸೊ ಮತ್ತೆ ವೇಟ್ ಮಾಡ್ತಾ ಇರುತ್ತೆ ಎಲ್ಲಿವರೆಗೂ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗೋದು. ಸೊ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಪ್ರಾಂಪ್ಟ್ ನ ಪ್ರೊವೈಡ್ ಮಾಡ್ತಿದ್ದು. ಸೊ ದಿಸ್ ಇಸ್ ದ ವರ್ಕ್ ಆಫ್ ದ ಶೆಲ್. ಓಕೆ, ಶೆಲ್ ಅಂದ್ರೆ ಇದು. ಸೊ ನೆಕ್ಸ್ಟ್ ಶೆಲ್ ಆಫರಿಂಗ್ಸ್. ಸೊ ಶೆಲ್ ಆಫರಿಂಗ್ಸ್ ಅಂದ್ರೆ ಎಷ್ಟು ತರ ಶೆಲ್ಸ್ ಇರುತ್ತೆ ಅಂತ. ಓಕೆ, ಇದಕ್ಕೆ ಇಂಟರ್ಪ್ರಿಟಿವ್ ಸೈಕಲ್ ಅಂತ ಅಂತಾರೆ. ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ ಶೆಲ್ ಅಂತ ಈಗ ಹೇಳಿದ್ನಲ್ಲ, ಅದಕ್ಕೆ ಶೆಲ್ಸ್ ಇಂಟರ್ಪ್ರಿಟಿವ್ ಸೈಕಲ್ ಅಂದ್ರೆ ಫಸ್ಟ್ ಇಂದ ಫಸ್ಟ್ ವೇಟ್ ಮಾಡುತ್ತೆ. ಪ್ರಾಂಪ್ಟ್ ನ ಪ್ರೊವೈಡ್ ಮಾಡಿ ವೇಟ್ ಮಾಡುತ್ತೆ ಅಂಡ್ ದೆನ್ ಇಟ್ ವಿಲ್ ಸ್ಕ್ಯಾನ್ ದ ಮೆಟಾ ಕ್ಯಾರೆಕ್ಟರ್ಸ್. ಇಫ್ ದ ಮೆಟಾ ಕ್ಯಾರೆಕ್ಟರ್ಸ್ ಇಸ್ 5 means it will provide the abbreviation and then that command line is sent to the kernel. So after execution again prompt reappears. So this is the interpretive cycle of the shell. Okay, next is shell offerings. So ಎಷ್ಟು ತರ shells ಇರುತ್ತೆ ಅಂತ. So first is born shell ಅಂತ ಅಂತೀವಿ. This is one type of shell, born shell. So ಇದಕ್ಕೆ ಏನಂತೀವಿ /bin/sh ಅಂತ ಅಂತೀವಿ. ಸೊ bin ಒಳಗಡೆ sh ಇರುತ್ತೆ. Okay, so either derivative and its derivatives, the corn shell and bash anta either derivatives, corn shell and then bash shell anta. So corn shell andre enu ksh anta use ಮಾಡ್ತೀವಿ. So bash shell andre bsh anta use ಮಾಡ್ತೀವಿ. Okay, bash ಅಂತ ಅಂದ್ರೆ ಫಸ್ಟ್ ಬೋರ್ನ್ ಶೆಲ್, ಅದರಲ್ಲಿ ಬಿನ್ sh ಮಾತ್ರ ಇರುತ್ತೆ. ಸೊ ಇದ್ರ ಡಿರೈವೇಟಿವ್ಸ್ ಏನು ಕಾರ್ನ್ ಶೆಲ್ ksh. ಸೊ ಬ್ಯಾಶ್ ಅಂದ್ರೆ bash ಅಂತ ಯೂಸ್ ಮಾಡ್ತೀವಿ. ಸೊ ಇದ್ರ ಜೊತೆ ಇನ್ನೇನು ಬಾರ್ನ್ ಶೆಲ್ ಆದ್ಮೇಲೆ ಸೊ ಸಿ ಪ್ರೋಗ್ರಾಮಿಂಗ್ ಶೆಲ್ ಅಂತ ಅಂತೀವಿ. ಸೊ ಸಿ ಶೆಲ್. ಸೊ ಇದನ್ನ ಹೆಂಗ್ ಯೂಸ್ ಮಾಡ್ತೀವಿ, ಬಿನ್ csh ಅಂತ ಯೂಸ್ ಮಾಡ್ತೀವಿ. ಸೊ csh. ಸೊ ಇದ್ರ ಡಿರೈವೇಟಿವ್ ಏನು tcsh ಅಂತ. ಸೊ ಇದನ್ನ ಹೆಂಗ್ ಯೂಸ್ ಮಾಡ್ತೀವಿ /bin/tcsh. ಸೊ ಇಷ್ಟು ತರ ಶೆಲ್ ಆಫರಿಂಗ್ಸ್ ಇದೆ. ಓಕೆ, ಸೊ ಫಸ್ಟ್ ಇಸ್ ಬಾರ್ನ್ ಶೆಲ್, ಬಿನ್ sh ಯೂಸ್ ಮಾಡ್ತೀವಿ. ಇದ್ರ ಡಿರೈವೇಟಿವ್ಸ್ ಯಾವುದು ಕಾರ್ನ್ ಶೆಲ್ ಅಂಡ್ ಬ್ಯಾಶ್. ಸೊ ಸೆಕೆಂಡ್ ಒನ್ ಇಸ್ ಸಿ ಶೆಲ್, csh ಅಂತ ಯೂಸ್ ಮಾಡ್ತೀವಿ. ಇದ್ರ ಡಿರೈವೇಟಿವ್ tcsh. ಇಷ್ಟು ತರ ಶೆಲ್ಸ್ ಇರುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಇಸ್ ಪ್ಯಾಟರ್ನ್ ಮ್ಯಾಚಿಂಗ್. ಸೊ ಪ್ಯಾಟರ್ನ್ ಮ್ಯಾಚ್ ಏನಾಗುತ್ತೆ ಎಲ್ಲಿ, ಶೆಲ್ ಅಲ್ಲಿ ಅಂತ. ಸೊ ಪ್ಯಾಟರ್ನ್ ಮ್ಯಾಚಿಂಗ್ ಅಂತ ಅಂದ್ರೆ ಪ್ಯಾಟರ್ನ್ ಮ್ಯಾಚಿಂಗ್. ಸೊ ಫಾರ್ ಎಕ್ಸಾಂಪಲ್ ಈ ರೀತಿ ಕೊಡ್ತೀರಾ, ಎಷ್ಟು ಇರುತ್ತೆ ಅಂದ್ರೆ ಇರುತ್ತೆ. ಸೊ ls chap 01, so chap 02, chap 03 and then chap x, so chap y ಅಂತ ಅಂತೀವಿ. ಸೊ ಇಷ್ಟು ತರ ಇರುತ್ತೆ ಫೈಲ್ ನೇಮ್ಸ್, ಇಷ್ಟು ತರ ಇದೆ. ಸೊ ls ಅಂತ ಕೊಟ್ಟು ಈ ರೀತಿ ಕೊಡ್ತೀವಿ ನಾವು. ಸೊ ನೀವು ಪ್ಯಾಟರ್ನ್ ಮ್ಯಾಚ್ ಹೆಂಗ್ ಮಾಡ್ತೀರಾ ಅಂತ. ಸೊ ಸಿ ಹಿಯರ್ ಸ್ಟಾರ್ ಮತ್ತೆ ಕ್ವಶನ್ ಮಾರ್ಕ್ ಎರಡು ತರ ಇದೆ. ಏನಕ್ಕೆ, ಪ್ಯಾಟರ್ನ್ ಮ್ಯಾಚ್ ಮಾಡಕ್ಕೆ. ಸೊ ಫಾರ್ ಎಕ್ಸಾಂಪಲ್, ಸೊ ಇದೆಲ್ಲ ಸಲ ಸೊ ಇಷ್ಟು ತರ ಫೈಲ್ಸ್ ಇದೆ ಇಲ್ಲಿ ನಿಮ್ ಟರ್ಮಿನಲ್. ಸೊ ನೀವು $ls ಫೈಲ್ ನ ಲಿಸ್ಟ್ ಮಾಡಬೇಕು ಅಂದ್ರೆ ಯಾವ ಕಮಾಂಡ್ ಯೂಸ್ ಮಾಡ್ತೀರಾ, ls ಕಮಾಂಡ್ ನ ಯೂಸ್ ಮಾಡ್ತೀರಾ. ಸೊ ಚಾಪ್ ಸ್ಟಾರ್ ಪ್ಯಾಟರ್ನ್ ಮ್ಯಾಚಿಂಗ್ ಅಂದ್ರೆ ಏನು. ಸೊ ಸಿ ಹಿಯರ್ ಚಾಪ್ ಸ್ಟಾರ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ, ಚಾಪ್ ರಿಲೇಟೆಡ್ ಏನೇನ್ ಫೈಲ್ಸ್ ಇರುತ್ತೋ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ಸಿ ಹಿಯರ್ chap 01, so chap 02, so chap 03, chap x, so chap y and then chaps x, chap y. so ಇಷ್ಟು ತರ ಅಂದ್ರೆ ಚಾಪ್ ರಿಲೇಟೆಡ್. ಇಲ್ಲಿ ಸ್ಟಾರ್ ಅಂದ್ರೆ ಎಷ್ಟು ಕ್ಯಾರೆಕ್ಟರ್ಸ್ ಆದ್ರೂ ಇರ್ಬೋದು. ನೋಡ್ರಿ ಇಲ್ಲಿ ಒಂದು ಕ್ಯಾರೆಕ್ಟರ್ ಇಲ್ಲ ಚಾಪ್ ಆದ್ಮೇಲೆ, ಇಲ್ಲಿ 2 ಕ್ಯಾರೆಕ್ಟರ್ಸ್ ಇದೆ, ಇಲ್ಲಿ ಒಂದೊಂದೇ ಕ್ಯಾರೆಕ್ಟರ್ಸ್ ಇದೆ. ಒಟ್ ಚಾಪ್ ರಿಲೇಟ್ ಆಗಿರ್ಬೇಕು. ಸೊ ಸ್ಟಾರ್ ಅಂತ ಚಾಪ್ ಸ್ಟಾರ್ ಅಂತ ಕೊಟ್ರೆ ಚಾಪ್ ರಿಲೇಟೆಡ್ ಯಾವ್ಯಾವ್ದು ಪ್ಯಾಟರ್ನ್ಸ್ ಇರುತ್ತೋ, ಪ್ಯಾಟರ್ನ್ ಫೈಲ್ಸ್ ಇರುತ್ತೋ ಎಲ್ಲ ಡಿಸ್ಪ್ಲೇ ಆಯ್ತು. ಬಟ್ ನೀವು ಬರೀ ಕ್ವಶನ್ ಮಾರ್ಕ್ ಅಂದ್ರೆ ಸಿಂಗಲ್ ಕ್ಯಾರೆಕ್ಟರ್ ಮಾತ್ರ ಅದು ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ಚಾಪ್
ಕ್ವಶನ್ ಮಾರ್ಕ್ ಅಂತ ಕೊಟ್ರಿ. ಅಂದ್ರೆ ಚಾಪ್ ಆದ್ಮೇಲೆ ಸಿಂಗಲ್ ಕ್ಯಾರೆಕ್ಟರ್ ಫೈಲ್ ಇರೋದು ಮಾತ್ರ ಡಿಸ್ಪ್ಲೇ ಆಗುತ್ತೆ. ಯಾವ್ದು ಡಿಸ್ಪ್ಲೇ ಆಗುತ್ತೆ? ಚಾಪ್ ಎಕ್ಸ್ ಅಂಡ್ ದೆನ್ ಚಾಪ್ ವೈ, ಇವೆರಡೇ ಡಿಸ್ಪ್ಲೇ ಆಗುತ್ತೆ. ಅಂದ್ರೆ ಚಾಪ್ ಆದ್ಮೇಲೆ ಸಿಂಗಲ್ ಕ್ಯಾರೆಕ್ಟರ್ ಫೈಲ್ಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಸ್ಟಾರ್ ಅಂತ ಕೊಟ್ರೆ 0, 2 ಅಂಡ್ ದೆನ್ 1. ಇಲ್ಲಿ ನೋಡ್ರಿ ಚಾಪ್ ಆದ್ಮೇಲೆ 0, 1 ಅಂದ್ರೆ 2 ಕ್ಯಾರೆಕ್ಟರ್ಸ್ ಇದೆ. ಇಲ್ಲಿ 2 ಕ್ಯಾರೆಕ್ಟರ್ಸ್, ಇಲ್ಲಿ 2 ಕ್ಯಾರೆಕ್ಟರ್, ಇಲ್ಲಿ ಒಂದೇ ಕ್ಯಾರೆಕ್ಟರ್, ಇಲ್ಲಿ ಒಂದೇ ಕ್ಯಾರೆಕ್ಟರ್, ಇಲ್ಲಿ 0 ಕ್ಯಾರೆಕ್ಟರ್. ಸೊ ಚಾಪ್ ಅಂತ ಕೊಟ್ರೆ, ಸ್ಟಾರ್ ಅಂತ ಕೊಟ್ರೆ ರಿಲೇಟೆಡ್ ಎಲ್ಲ ಡಿಸ್ಪ್ಲೇ ಆಯ್ತು. ಬಟ್ ಕ್ವಶನ್ ಮಾರ್ಕ್ ಕೊಟ್ರೆ ಎಷ್ಟು ಕ್ವಶನ್ ಮಾರ್ಕ್ ಕೊಟ್ಟಿದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಇಲ್ಲಿ ಎಷ್ಟು ಕ್ವಶನ್ ಮಾರ್ಕ್ ಕೊಟ್ಟಿದ್ದೀರಾ? 1. ಅಂದ್ರೆ ಚಾಪ್ ಆದ್ಮೇಲೆ ಸಿಂಗಲ್ ಕ್ಯಾರೆಕ್ಟರ್ ಮಾತ್ರ ಇರ್ಬೇಕು. ಅಂತ ಫೈಲ್ಸ್ ಯಾವ್ದಿದೆ ಇಲ್ಲಿ? ಚಾಪ್ ಎಕ್ಸ್, ಚಾಪ್ ವೈ ಮಾತ್ರ ಇದೆ. ಫಾರ್ ಎಕ್ಸಾಂಪಲ್ ನೀವೇನ್ ಕೊಟ್ರಿ? ಡಬಲ್ ಕ್ವಶನ್ ಮಾರ್ಕ್ ಕೊಟ್ರಿ. ಅಂದ್ರೆ ಚಾಪ್ ಆದ್ಮೇಲೆ 2 ಕ್ಯಾರೆಕ್ಟರ್ ಇರೋದು ಮಾತ್ರ. ಯಾವ್ದು? ಚಾಪ್ 01, ಸೊ ಚಾಪ್ 02 ಅಂಡ್ ದೆನ್ ಚಾಪ್ 0. ಇಷ್ಟು ಮಾತ್ರ ಔಟ್ಪುಟ್ ಬರುತ್ತೆ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಕ್ವಶನ್ ಮಾರ್ಕ್ ಅಂಡ್ ಸ್ಟಾರ್. ಸ್ಟಾರ್ ಅಂದ್ರೆ ಎನಿ ಕ್ಯಾರೆಕ್ಟರ್ಸ್ ಇರ್ಬೋದು, ಚಾಪ್ ಆದ್ಮೇಲೆ ಡಿಸ್ಪ್ಲೇ ಆಗುತ್ತೆ. ಬಟ್ ಕ್ವಶನ್ ಮಾರ್ಕ್ ಅಂದ್ರೆ ನೀವು ಸ್ಪೆಸಿಫೈ ಮಾಡ್ಬೇಕು. ಒಂದು ಕ್ವಶನ್ ಮಾರ್ಕ್ ಇದ್ರೆ ಚಾಪ್ ಆದ್ಮೇಲೆ ಒಂದು ಕ್ಯಾರೆಕ್ಟರ್ ಇರೋ ಫೈಲ್ಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. 2 ಕ್ವಶನ್ ಮಾರ್ಕ್ಸ್ ಕೊಟ್ರೆ 2 ಕ್ಯಾರೆಕ್ಟರ್ಸ್ ಇರೋ ಫೈಲ್ಸ್ ನೇಮ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟಾರ್ ಅಂಡ್ ಕ್ವಶನ್ ಮಾರ್ಕ್. ಸೊ ನೆಕ್ಸ್ಟ್ ಇಸ್ ಮ್ಯಾಚಿಂಗ್ ದ ಡಾಟ್. ನೀವು ಡಾಟ್ ಜೊತೆ ಹೆಂಗ್ ಮ್ಯಾಚ್ ಮಾಡ್ತೀರಾ? ಸೊ ಫಾರ್ ಎಕ್ಸಾಂಪಲ್ ಈ ತರ ಕೊಡ್ಬೇಕು. ಡಾಲರ್ ಅಂದ್ರೆ ಪ್ರಾಂಪ್ಟ್, LS ಅಂದ್ರೆ ಲಿಸ್ಟ್ ಫೈಲ್ಸ್, ಡಾಟ್ ಕ್ವಶನ್ ಮಾರ್ಕ್ 3 ಕ್ವಶನ್ ಮಾರ್ಕ್ ಸ್ಟಾರ್ ಅಂತ ಕೊಟ್ಟಿದೆ. ಅಂದ್ರೆ ಡಾಟ್ ಇಂದ ಎಕ್ಸ್ಟೆನ್ಷನ್ ಆಗೋ ಫೈಲ್ಸ್ ನೇಮ್ ಬೇಕು ನಿಮಗೆ. ಅಂದ್ರೆ ಡಾಟ್ ಆದ್ಮೇಲೆ ಎಷ್ಟೋ ಕ್ಯಾರೆಕ್ಟರ್ಸ್ ಇರುತ್ತೆ. ಇಲ್ಲಿ 3 ಕ್ವಶನ್ ಮಾರ್ಕ್ ಕೊಟ್ಟು ಸ್ಟಾರ್ ಕೊಟ್ಟಿದೀವಿ ಅಂದ್ರೆ ಎಷ್ಟಾರು ಕ್ಯಾರೆಕ್ಟರ್ಸ್ ಇರ್ಬೋದು ಅಂತ. ಓಕೆ, ಸೊ ಲೈಕ್ ದಿಸ್. ಸೊ ಯಾವ್ಯಾವ್ದು ಬರುತ್ತೆ ಅವಾಗ ಡಾಟ್ ಇಂದ ಯಾವ್ದಾವ್ದು ಫೈಲ್ ನೇಮ್ ಸ್ಟಾರ್ಟ್ ಆಗುತ್ತೋ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಡಾಟ್ ಬ್ಯಾಶ್ ಪ್ರೊಫೈಲ್, ಡಾಟ್ exrc, ಡಾಟ್ exrc. ಸೊ ಡಾಟ್ ಪ್ರೊಫೈಲ್ ಅಂದ್ರೆ ಡಾಟ್ ಇಂದ ಯಾವ್ಯಾವ ನೇಮ್ ಫೈಲ್ ನೇಮ್ ಸ್ಟಾರ್ಟ್ ಆಗಿರುತ್ತೋ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಅದಕ್ಕೆ ನೀವು ಡಾಟ್ ಕೊಟ್ಟು ಸ್ಟಾರ್ ಆದ್ರೂ ಕೊಡ್ಬೋದು ಅಥವಾ ಕ್ವಶನ್ ಮಾರ್ಕ್ ಆದ್ರೂ ಕೊಡ್ಬೋದು. ಸೊ ಇದು ಒಂಥರ. ಬಟ್ ನೀವು ಇನ್ನೊಂಥರ ಡಾಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಡಾಟ್ ಇಂದಲೇ ಸ್ಟಾರ್ಟ್ ಆಗೋದು ಒಂಥರ. ಇದು ಎಂಪ್ಲಾಯಿ ಡಾಟ್ LST ಅಂತ ಅಂತೀವಿ. ಅಂದ್ರೆ ಮಿಡಲ್ ಅಲ್ಲಿ ಡಾಟ್ ಬಂದಿದೆ. ಇದನ್ನ ಹೆಂಗೆ ನೀವು ಫೈಂಡ್ ಮಾಡ್ತೀರಾ? ಸೊ ಲೈಕ್ ದಿಸ್, ಸಿ ಹಿಯರ್, ಈ ರೀತಿ ಕೊಡ್ಬೇಕು. ಸೊ ಡಾಲರ್ LS ಫಸ್ಟ್ ಏನಿರುತ್ತೆ? EMP ಸ್ಟಾರ್ LST. ಸೊ ಅಂದ್ರೆ EMP LST, EMP ಡಾಟ್ LST ಆಗಿರ್ಬೋದು, EMP 1 LST, 2 LST ಏನಾದ್ರೂ ಆಗಿರ್ಬೋದು. ಒಟ್ಟು EMP ಆದ್ಮೇಲೆ ಇಲ್ಲಿ ಏನೋ ಒಂದು ಕ್ಯಾರೆಕ್ಟರ್ ಬೇಕು, ಅದಾದ್ಮೇಲೆ LST, ಇದು ಒಂದು ಫೈಲ್. ಸೊ ನೆಕ್ಸ್ಟ್ EMP 1 LST ಅಂದ್ರೆ ಇದು ಸ್ಟಾರ್ ಅಂದ್ರೆ ಏನಾರು ಆಗಿರ್ಬೋದು, ಡಾಟ್ 1 ಎನಿ ಆಪರೇಟರ್. ಬಟ್ ಫಸ್ಟ್ 3 ಕ್ಯಾರೆಕ್ಟರ್ಸ್ EMP ಆಗಿರ್ಬೇಕು, ಲಾಸ್ಟ್ ಕ್ಯಾರೆಕ್ಟರ್ LST ಆಗಿರ್ಬೇಕು. ಆ ತರ ರಿಲೇಟೆಡ್ ಫೈಲ್ಸ್ ನ ನಾವು ಇದು ಮಾಡ್ತೇವೆ. ಸೊ ಸಿ ಹಿಯರ್ EMP 2 LST. ಓಕೆ, ಅಂದ್ರೆ ನೀವು ಮಿಡಲ್ ಅಲ್ಲಿ ಯಾವುದೋ ಒಂದು ಪ್ಯಾಟರ್ನ್ ಸ್ಟ್ರಿಂಗ್ ನ ಮ್ಯಾಚ್ ಮಾಡಬೇಕು ಅಂದ್ರೆ ಅಟ್ ದಟ್ ಟೈಮ್ ಯು ಹ್ಯಾವ್ ಟು ಯೂಸ್ ದ ಸ್ಟಾರ್ ಇನ್ ದ ಮಿಡಲ್ ಬಿಟ್ವೀನ್ ದ ಕ್ಯಾರೆಕ್ಟರ್ಸ್. ಓಕೆ, ಸೊ ಇದು ಮ್ಯಾಚಿಂಗ್ ದ ಡಾಟ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಇಸ್ ಕ್ಯಾರೆಕ್ಟರ್ ಕ್ಲಾಸ್. ಸೊ ಈ ರೀತಿ ಇರುತ್ತೆ. ಸೊ ಕ್ಯಾರೆಕ್ಟರ್ ಕ್ಲಾಸ್ ಅಂದ್ರೆ ಲೈಕ್ ದಿಸ್. ಸೊ ಡಾಲರ್ LS ಶಾರ್ಪ್ 0 ಅಂತ ಕೊಡ್ತೀವಿ. ಅಂದ್ರೆ 0 ಇಂದ ಸ್ಟಾರ್ಟ್ ಆಗಬೇಕು. ಸೊ ನೆಕ್ಸ್ಟ್ ಹೆಂಗಿರ್ಬೇಕು ಅಂದ್ರೆ 0 ಆದ್ಮೇಲೆ 1 2 4 ಇಷ್ಟು ಮಾತ್ರ ಬೇಕು ನಿಮಗೆ, 3 ಬೇಡ. ಈಗ ಚಾಪ್ ಡಬಲ್ ಕ್ವಶನ್ ಮಾರ್ಕ್ ಕೊಟ್ರೆ ಚಾಪ್ 01, ಚಾಪ್ 02, ಚಾಪ್ 03, ಚಾಪ್ 04 ಎಲ್ಲ ಡಿಸ್ಪ್ಲೇ ಆಯ್ತು. ಬಟ್ ನಮಗೆ 3 ಬೇಡ ಮಿಡಲ್ ಅಲ್ಲಿ. ಬಟ್ ಚಾಪ್ 01, ಚಾಪ್ 02, ಚಾಪ್ 04 ಬೇಕು. ಅವಾಗ ಏನ್ ಮಾಡ್ತೀರಾ? ಈ ರೀತಿ ಕೊಡ್ತೀರಾ. ಅಂದ್ರೆ 0 ಮತ್ತೆ ನಿಮಗೆ ಯಾವ್ಯಾವ ಫೈಲ್ ನೇಮ್ ಬೇಕೋ ಅದು. ಅವಾಗ ಔಟ್ಪುಟ್ ಏನಂತ ಬರುತ್ತೆ? ಚಾಪ್ 01 ಚಾಪ್ 0. ಇಲ್ಲಿ ಆಲ್ರೆಡಿ ಇದೆ ಚಾಪ್ 0.
ಸೊ ನೆಕ್ಸ್ಟ್ ಯಾವುದು ಸೆಲೆಕ್ಟ್ ಮಾಡ್ತೀವಿ. ಸೊ ಚಾಪ್ 04 ಇಷ್ಟು ಫೈಲ್ಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಇದಕ್ಕೆ ಏನಂತೀರಾ ನೀವು ಕ್ಯಾರೆಕ್ಟರ್ ಕ್ಲಾಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ $ls ಚಾಪ್ ಇಲ್ಲೇನು ಕೊಟ್ಟಿಲ್ಲ, ಬರೀ x to z ಅಂತ ಕೊಟ್ಟಿವಿ. ಇವಾಗ ಏನೇನು ಬರುತ್ತೆ, ಚಾಪ್ x to z ಅಂದ್ರೆ xyz ಅಂತ ಕಂಟಿನ್ಯೂಸ್, ಮಿಡಲ್ ಯಾವುದು ಇಲ್ಲ. ಚಾಪ್ y ಅಂಡ್ ದೆನ್ ಚಾಪ್ z. ಸೊ ಇಷ್ಟು ಡಿಸ್ಪ್ಲೇ ಆಯ್ತು. ಇದಕ್ಕೆ ಏನಂತೀರಾ ಕ್ಯಾರೆಕ್ಟರ್ ಕ್ಲಾಸ್ ಅಂತ ಅಂತೀರಾ. ಅಂದ್ರೆ ಮಿಡಲ್ ನೀವು ಬ್ರಾಕೆಟ್ ಒಳಗಡೆ ಸಮಥಿಂಗ್ ಕೊಟ್ರೆ ಇದಕ್ಕೆ ಕ್ಯಾರೆಕ್ಟರ್ ಕ್ಲಾಸ್ ಮ್ಯಾಚಿಂಗ್ ಅಂತ ಅಂತೀರಾ. ಸೊ ನೆಕ್ಸ್ಟ್ ಇಸ್ ಮ್ಯಾಚಿಂಗ್ ಟೋಟಲಿ ಡಿಸ್ಸಿಮಿಲರ್ ಪ್ಯಾಟರ್ನ್ಸ್. ಸೊ ಡಿಸ್ಸಿಮಿಲರ್ ಪ್ಯಾಟರ್ನ್ಸ್ ನ ನೀವು ಹೆಂಗ್ ಮ್ಯಾಚ್ ಮಾಡ್ತೀರಿ ಅಂದ್ರೆ CP ಹೋಮ್ ಯಾವ ಡೈರೆಕ್ಟರಿಯಲ್ಲಿ ವರ್ಕ್ ಮಾಡ್ತಿರ್ತೀರಾ, ಯೂಸರ್ ನೇಮ್ ABC. ಸೊ ನೀವೇನ್ ಮಾಡಿದ್ರಿ, ಇಲ್ಲಿ ಪ್ರಾಜೆಕ್ಟ್ HTML and then scripts star ಅಂದ್ರೆ ಅದು ಯಾವುದರ ವರ್ಕ್. this copies files from 3 directories. ಅಂದ್ರೆ ಯಾವ್ಯಾವ ಡೈರೆಕ್ಟರೀಸ್, ಪ್ರಾಜೆಕ್ಟ್ HTML script are the directories. ಯಾವ ಕಮಾಂಡ್ ಯೂಸ್ ಮಾಡಿದೀವಿ, CP ಕಮಾಂಡ್. ಸೊ this will copies all files from 3 directories to the current directory. current directory ಯಾವ್ದು, ಹೋಮ್ ABC. ಸೊ ಇದರಲ್ಲಿರೋ ಎಲ್ಲಾ ಫೈಲ್ಸ್, ಸ್ಟಾರ್ ಅಂದ್ರೆ ಏನು, ಎಲ್ಲಾ ಫೈಲ್ಸ್, ಇದೆಲ್ಲ ಎಲ್ಲಿಗೆ ಬರುತ್ತೆ, ಕರೆಂಟ್ ಡೈರೆಕ್ಟರಿಗೆ ಬರುತ್ತೆ. ಓಕೆ, ಸೊ ಇದಕ್ಕೆ ಏನಂತೀವಿ ಮ್ಯಾಚಿಂಗ್ ಟೋಟಲಿ ಡಿಸ್ಸಿಮಿಲರ್ ಪ್ಯಾಟರ್ನ್ಸ್. ನಿಮಗೆ ಯಾವುದೇ ಪ್ಯಾಟರ್ನ್ ಬೇಕಾಗಿಲ್ಲ, ಇದರಲ್ಲಿರೋ ಎಲ್ಲಾ ಫೈಲ್ಸ್ ಬೇಕಷ್ಟೇ. ಸೊ ಅವಾಗ ನೀವೇನ್ ಮಾಡ್ತೀರಿ, ಈ ರೀತಿ ಕೊಡ್ತೀರಿ, ಪ್ರಾಜೆಕ್ಟ್ ವಿತ್ ಇನ್ ದ ಬ್ರೇಸಸ್ ಪ್ರಾಜೆಕ್ಟ್ಸ್ HTML ಸ್ಕ್ರಿಪ್ಟ್ ಸ್ಟಾರ್ ಅಂತ ಕೊಡ್ತೀರಾ. ಸೊ ಅವಾಗ ಇದರಲ್ಲಿರೋ ಫೈಲ್ಸ್ ಎಲ್ಲ ಎಲ್ಲಿಗೆ ಬರುತ್ತೆ, ಕರೆಂಟ್ ಡೈರೆಕ್ಟರಿಗೆ ಬರುತ್ತೆ. ಸೊ ನೆಕ್ಸ್ಟ್ ನೋಡೋಣ ಸಮ್ ರೌಂಡಿಂಗ್ ಅಪ್ ಅಂದ್ರೆ ಎಷ್ಟೆಷ್ಟು ತರ ಇರುತ್ತೆ ಅಂತ, ಪ್ಯಾಟರ್ನ್ ಮ್ಯಾಚಿಂಗ್ ಯಾವ್ಯಾವ ತರ ಇರುತ್ತೆ ಅಂತ. ಸಿ ಹಿಯರ್ ls star.c ಅಂದ್ರೆ ಏನು, ಲಿಸ್ಟ್ ಆಲ್ ಫೈಲ್ಸ್ ವಿತ್ ಎಕ್ಸ್ಟೆನ್ಷನ್ .c. ನೀವು ಯಾವ್ದಾದ್ರು ಇರ್ಬೋದು, ಪ್ರೋಗ್ರಾಮ್ 1.c 2.c 3.c ಅಥವಾ ಯಾವುದೋ ಒಂದು search.c. ಎಷ್ಟು ತರ .c ಎಕ್ಸ್ಟೆನ್ಷನ್ ಯಾವ್ಯಾವ ಫೈಲ್ಸ್ ಇರುತ್ತೋ ಎಲ್ಲ ಲಿಸ್ಟ್ ಆಗುತ್ತೆ. ಸ್ಟಾರ್ ಅಂದ್ರೆ ಏನು, ಆಲ್ ಫೈಲ್ಸ್ ಎಕ್ಸ್ಟೆನ್ಷನ್ ವಿತ್ .c. ಓಕೆ, ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಲೈಕ್ ದಿಸ್ mv star/bin means moves all files to bin subdirectory of parent. ಡಬಲ್ ಡಾಟ್ ಅಂದ್ರೆ ಏನು, ಪೇರೆಂಟ್ ಡೈರೆಕ್ಟರಿ. ಸೊ ಪೇರೆಂಟ್ ಡೈರೆಕ್ಟರಿ ಅಲ್ಲಿರೋ ಎಲ್ಲಾ ಫೈಲ್ಸ್, ಇದು ಸ್ಟಾರ್ ಅಂದ್ರೆ ಏನು, ಆಲ್ ಫೈಲ್ಸ್ ಎಲ್ಲ ಎಲ್ಲಿ ಮೂವ್ ಆಗುತ್ತೆ, ಬಿನ್ ಡೈರೆಕ್ಟರಿಗೆ ಮೂವ್ ಆಗುತ್ತೆ. mv ಅಂದ್ರೆ ಏನು, ಮೂವ್. ಸೊ ನೆಕ್ಸ್ಟ್ ಇಸ್ cp foo to foo star means copy the contents from foo to foo star file. ಓಕೆ, ಸೊ ನೆಕ್ಸ್ಟ್ cp ಎಷ್ಟು ಕ್ವಶನ್ ಮಾರ್ಕ್ ಹಾಕಿದ್ದೀರಾ ನೋಡ್ರಿ, 4 ಕ್ವಶನ್ ಮಾರ್ಕ್ ಹಾಕಿದ್ದೀರಾ. ಪ್ರಾಕ್ಸ್, ಸೊ cp ಅಂದ್ರೆ ಏನು, ಕಾಪೀಸ್, ಎಲ್ಲಿ ಕಾಪಿ ಆಗುತ್ತೆ, ಟು ಪ್ರಾಕ್ಸ್ ಡೈರೆಕ್ಟರಿ. ಸೊ ಇದು ಏನು, ಪೇರೆಂಟ್ ಡೈರೆಕ್ಟರಿಯಿಂದ ಬಿನ್ ಸ್ಲಾಶ್ ಆದ್ಮೇಲೆ, ಸೊ ಲಾಸ್ಟಿಗೆ ಏನ್ ಕೊಟ್ಟಿರ್ತೀರಾ ಅದು ಟಾರ್ಗೆಟ್. ಓಕೆ, ಸೊ ಎಲ್ಲಿ ಕಾಪಿ ಆಗುತ್ತೆ, ಎಲ್ಲಾ ಫೈಲ್ಸ್. cp ಅಂದ್ರೆ ಏನು, ಕಾಪೀಸ್, ಎಲ್ಲಾ ಫೈಲ್ಸ್ ಎಲ್ಲಿಗೆ, ಪ್ರಾಕ್ಸ್ಗೆ. ಸೊ ಏನ್ ಇಲ್ಲಿ ಕಂಡೀಷನ್ ಅಂದ್ರೆ ಫೈಲ್ಸ್ ವಿತ್ 4 ಕ್ಯಾರೆಕ್ಟರ್ ನೇಮ್ಸ್. ಫಾರ್ ಎಕ್ಸಾಂಪಲ್ chat exrc, ಯಾವ್ಯಾವ ಫೈಲ್ ನೇಮ್ 4 ಕ್ಯಾರೆಕ್ಟರ್ಸ್ ಇರುತ್ತೋ ಅಂತ ಫೈಲ್ ಕಂಟೆಂಟ್ಸ್ ಫೈಲ್ಸ್ ಎಲ್ಲ ಎಲ್ಲಿಗೆ ಮೂವ್ ಆಗುತ್ತೆ, ಪ್ರಾಕ್ಸ್ ಡೈರೆಕ್ಟರಿಗೆ ಮೂವ್ ಆಗುತ್ತೆ. ಅಂಡರ್ಸ್ಟುಡ್? ಫುಲ್ 4 ಕ್ಯಾರೆಕ್ಟರ್ಸ್ ಫೈಲ್ ಮಾತ್ರ. ಚಾಪ್ 01 ಆಗಲ್ಲ, ಯಾಕೆಂದ್ರೆ ಅದು 6 ಕ್ಯಾರೆಕ್ಟರ್ಸ್ ಫೈಲ್. ಓಕೆ, ಸೊ ನೆಕ್ಸ್ಟ್ lp ನೋಟ್ 0 to 1 0 to 9. ಓಕೆ, ಅಂದ್ರೆ ಏನು, lp ಅಂದ್ರೆ ಏನು, ಯು ಹ್ಯಾವ್ ಟು ಪ್ರಿಂಟ್ ದ ಫೈಲ್ಸ್. ಯಾವ್ಯಾವ ಫೈಲು, ಫಾರ್ ಎಕ್ಸಾಂಪಲ್ ನೋಟ್ 01 ಇಂದ ನೋಟ್ 19 ವರೆಗೆ ಎಲ್ಲ ಕಾಂಬಿನೇಷನ್ ಫೈಲ್ಸ್ ಏನಾಗುತ್ತೆ, ಪ್ರಿಂಟ್ ಆಗುತ್ತೆ. lp ನೋಟ್ 01 09. ಸೊ ಇಷ್ಟು ತರ ಪ್ಯಾಟರ್ನ್ ಮ್ಯಾಚಿಂಗ್ಸ್ ಇರುತ್ತೆ. ಓಕೆ, so this is about the pattern matching. In the next class, let's see the escaping and quoting. Okay, thank you.